ನಿರ್ದೇಶಕ ಹೇಮಂತ್ ರಾವ್ ಮತ್ತು ಶಿವಣ್ಣರ ಕಾಂಬಿನೇಷನಲ್ಲಿ ಈ ಹಿಂದೆ ಒಂದು ಮೂವಿ ಅನೌನ್ಸ್ ಆಗಿತ್ತು. ಆ ಸಿನಿಮಾದ ಹೆಸರು ಭೈರವನ ಕೊಂಡೆಪಾಠ ಅಂತ. ಎಲ್ಲರೂ ಅಂದ್ಕೊಂಡಂತೆ ಆಗಿದ್ದರೆ ಈ ಸಿನಿಮಾದ ಚಿತ್ರೀಕರಣ ಇವತ್ತಿಗೆ ಆಗಬೇಕಿತ್ತು. ಆದರೆ ಶಿವಣ್ಣವರ ಆರೋಗ್ಯದಲ್ಲಿ ಸಮಸ್ಯೆ ಇದ್ದುದರಿಂದ ಈ ಸಿನಿಮಾ ಮುಂದಕ್ಕೆ ಹೋಯಿತು. ನಿರ್ದೇಶಕ ಹೇಮಂತ್ ರಾವ್ ಅವರು ಹೇಳಿರೋ ಪ್ರಕಾರ ಈ ಸಿನಿಮಾದಲ್ಲಿ ಸಖತ್ ಆ್ಯಕ್ಷನ್ ಸೀನ್ಗಳು ಹಾಗೆಯೇ ಕುದುರೆ ಓಡಿಸುವಂಥ ಸನ್ನಿವೇಶಗಳು ಇರುತ್ತಂತೆ. ಶಿವಣ್ಣವರ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಇಂಥ ಸಂದರ್ಭದಲ್ಲಿ ಅವರು ಇಂಥ ಸೀನ್ಗಳನ್ನು ಮಾಡೋಕ್ಕಾಗಲ್ಲ. ಈಗ ಆ ಸಿನಿಮಾನ ಮುಂದಕ್ಕೆ ಹಾಕಿ ಇನ್ನೊಂದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದ ಹೆಸರು 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾದಲ್ಲಿ ದಾಳಿ ಧನಂಜಯ್ ಹಾಗೂ ಶಿವಣ್ಣನವರು ಅಭಿನಯ ಮಾಡ್ತಾ ಇದ್ದಾರೆ. ಶಿವಣ್ಣನವರು ಈ ಸಿನಿಮಾದಲ್ಲಿ ಪೂರ್ತಿಯಾಗಿ ಇರ್ತಾರಾ ಅಥವಾ ಕೇವಲ ಅತಿಥಿ ಪಾತ್ರವನ್ನು ನಿರ್ವಹಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಇನ್ನು ಭೈರವನ ಕೊಂಡೆಪಾಠ ಸಿನಿಮಾಕ್ಕೆ ಕೆಲಸ ಮಾಡಬೇಕಿದ್ದ ತಂತ್ರಜ್ಞರ ತಂಡ ಈ ಸಿನಿಮಾಕ್ಕೂ ಕೆಲಸ ಮಾಡ್ತಾ ಇದೆ. ಈ ಸಿನಿಮಾಕ್ಕೆ ಚರಣ್ ರಾಜ್ ಅವರ ಸಂಗೀತ ಇರಲಿದೆ. ಇನ್ನು ಟೈಟಲ್ ಟೀಸರಲ್ಲಿ ಸಿನಿಮಾದ ಬಗ್ಗೆ ಹೆಚ್ಚೇನು ಬಿಟ್ಟುಕೊಟ್ಟಿಲ್ಲ. ಆದರೆ ಸಿನಿಮಾ ಯಾವ ಜಾನರ್ಗೆ ಸೇರಿದೆ ಅನ್ನೋದನ್ನು ವಿಡಿಯೋದಲ್ಲಿ ಬಿಟ್ಟುಕೊಟ್ಟಿಲ್ಲ. ಸಿನಿಮಾದಿಂದ ಇನ್ನು ಮುಂದಕ್ಕೆ ಬರುವ ಅಪ್ಡೇಟ್ಗಳಿಂದ ಅದನ್ನು ತಿಳಿಯೋಣ. ಸೊ ಅಲ್ಲಿವರೆಗೂ ಒಂದು ನಿಮಿಷ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ.